ಇಲ್ಲ ನೀವು ಇದು ಕ್ಯಾಮ್ರಾ ಹಾಕಿರೋದು ಫಾರ್ ಯುವರ್ ಸೇಫ್ಟಿ, ನಿಮ್ಮ ಸೇಫ್ಟಿಗಾಗಿ ಕ್ಯಾಮ್ರಾಗಳು ಹಾಕಿರೋದು. ಸೊ ಅದರಿಂದ ಪ್ಲಸ್ ಅದರ ಜೊತೆಗೆ ಸಿಗ್ನಲ್ಸ್ ಏನಿದೆ ರಾತ್ರಿ ನೈಟ್ ಅದು ಪರ್ಟಿಕ್ಯುಲರ್ಲಿ 90 ಡಿಗ್ರಿ ರೋಡ್ಗಳು ಇಂಟರ್ಸೆಕ್ಷನ್ಸ್ ಇರ್ತದಲ್ಲ, ಅದು ಭಾಳ ಇಂಪಾರ್ಟೆಂಟ್, ಬೇಕೇ ಬೇಕಾಗುತ್ತದೆ. ಅಲ್ಲಿ ಏನಾಗುತ್ತೆ, ಇದು ಮೇಡ್ ಲುಕ್ ವೆರಿ ಇನ್ನೋಸೆಂಟ್, ಯಾರೂ ಟ್ರಾಫಿಕ್ ಇಲ್ಲ ಆದರೂ ಸಹ ನಾವು ನಿಲ್ಲಬೇಕಲ್ಲ ಅಂತ. ಬಟ್ ಏನಾಗುತ್ತೆ, ನೈಟಲ್ಲಿ ಸಮ್ಟೈಮ್ಸ್ ಓವರ್ ಸ್ಪೀಡ್ ಮಾಡುವಂಥದ್ದು ಜಾಸ್ತಿ ಪ್ರವೃತ್ತಿ ಇರ್ತದೆ. ನೀವು ನಿಲ್ಲಿಸಿಲ್ಲ, ಸಡನ್ಲಿ 90 ಡಿಗ್ರಿ ಯಾರಾದರೂ ಬೇರೆ ಸೆಕೆಂಡ್ ರೋಡಿಂದ ಬೇರೆನ ಬಂದರೆ ದೆನ್ ಇಟ್ ಇಸ್ ಸೀರಿಯಸ್ ಆಕ್ಸಿಡೆಂಟ್ಸ್ ಆಗುತ್ತೆ. ಇಲ್ಲ, ಡ್ಯೂರೇಷನ್ ಕಡಿಮೆನೇ ಇರ್ತದೆ. ಸಾಮಾನ್ಯವಾಗಿ 6 ಸೈಕಲ್ಸ್ ಮಾಡಿರ್ತೀವಿ ನಾವು. ಹಿಂದೆ ಆಟೋಮೆಟಿಕ್ ಸಿಗ್ನಲ್ ಇತ್ತರಲ್ಲ, ಈಗ ಡಿಜಿಟಲ್ ಇದೆ. ಈಗ ಅದು ಅಂದರೆ AI ಕಂಟ್ರೋಲ್ ಸಿಗ್ನಲ್ಸ್ ಇರೋದು. ಈಗ ಪರ್ಟಿಕ್ಯುಲರ್ CBD ಏರಿಯಾದಲ್ಲಿ ಅದೆಲ್ಲ ಆಟೋಮೆಟಿಕ್ ರೀಡ್ ಮಾಡ್ತದೆ ವಾಲ್ಯೂಮ್ ಆಫ್ ಟ್ರಾಫಿಕ್, ಎಷ್ಟು ಟ್ರಾಫಿಕ್ ಇದೆ ಅಷ್ಟೇ ಟೈಮ್ ಕೊಡ್ತದೆ ಈಗ. ಬಟ್ ಹಿಂದೆ ಫಿಕ್ಸೆಡ್ ಟೈಮ್ಸ್ ಕೊಡ್ತಾ ಇದ್ರಲ್ಲ, ಅದು 6 ಸ್ಲಾಟ್ಸ್ ಕೊಡ್ತಾಯಿದ್ರು. ರಾತ್ರಿದೇ ಬೇರೆ, ಮತ್ತು ರಾತ್ರಿ 8ರಿಂದ 10 ಗಂಟೆಗೆ ಬೇರೆ ಟೈಮು, ಡೇ ಟೈಮ್ ಬೇರೆ ಟೈಮು, ಪೀಕ್ ಅವರ್ ಬೇರೆ ಟೈಮು, ಆ ಥರ. ಓಕೆ, ಅವಾಗ ಸ್ವಲ್ಪ ಕಡಿಮೆನೇ ಟೈಮ್ ಇರ್ತದೆ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಟೆಕ್ನಾಲಜಿ ಯೂಸ್ ಮಾಡ್ತಾ ಇರೋದ್ರಿಂದ ಜಾಸ್ತಿ ಈಗ ಅದು ರೀಡ್ ಮಾಡೋದು ಸಮ್ಟೈಮ್ಸ್ ಇದು ಡಿಫಿಕಲ್ಟ್ ಆಗುತ್ತೆ. ಅದನ್ನು ನಾವು ತುಂಬ ರಿಸರ್ಚ್ ಆಗಿದೆ. ಪರ್ಟಿಕ್ಯುಲರ್ ಬೆಂಗಳೂರು ಸಿಟಿನಲ್ಲಿ ಸಿಗ್ನಲ್ ಲೈಟ್ಸ್ ಬಗ್ಗೆ ತುಂಬ ರಿಸರ್ಚ್ ಮಾಡ್ಕೊಂಡಿದ್ದೀವಿ. ಇನ್ಫ್ಯಾಕ್ಟ್ 2003ಇಂದನೇ ನಾವು ವೆಹಿಕಲ್ ಆ್ಯಕ್ಚುಯೇಟೆಡ್ ಸಿಗ್ನಲ್ಸ್ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಅದರಿಂದ ಏನಾಗುತ್ತೆ, ಈಗ ವಾಲ್ಯೂಮ್ ಆಫ್ ಟ್ರಾಫಿಕ್ ಎಷ್ಟು ಜಾಸ್ತಿ ಇದೆ ಡೇ ಟೈಮಲ್ಲಿ ಅಂದರೆ ಅದು ಟೆಕ್ನಾಲಜಿ ಇಸ್ ನಾಟ್ ಹೆಲ್ಪಿಂಗ್ ಬೇಸಿಕಲಿ. ಯಾಕಂದರೆ ನಮ್ದು ಏನು ಟೆಕ್ನಾಲಜಿ ಇದೆ ಇದೆಲ್ಲ ವೆಸ್ಟರ್ನ್ ಕಂಟ್ರೀಸ್ಗೆ ಇಟ್ ಇಸ್ ವೆರಿ ವೆಲ್ ಸೂಟೆಡ್ ಇರ್ತದೆ. ಬಟ್ ಮೆನಿ ಟೈಮ್ಸ್ ಇಂಡಿಯನ್ ಸಿಟೀಸ್ಗೆ ಅದು ಅಷ್ಟು ಸೂಟೇಬಲ್ ಇರೋದಿಲ್ಲ. ಬಿಕಾಸ್ ಇಂಡಿಯನ್ ಸಿಟೀಸಲ್ಲಿ ಮೇಜರ್ 70% ಟೂ ವೀಲರ್ ಟ್ರಾಫಿಕ್ ಇರ್ತದೆ. ಆ ಟೂ ವೀಲರ್ ಟ್ರಾಫಿಕ್ನ ರೀಡ್ ಮಾಡೋದು ಸಿಗ್ನಲ್ಗೆ ಅದ್ರಲ್ಲಿ ಬಹಳ ಕಷ್ಟ. ಸಿಗ್ನಲ್ ಏನು ಇಂಟೆಲಿಜೆನ್ಸ್ ಇದೆ, ಸಿಗ್ನಲ್ ಹತ್ರ ಏನು ಇಂಟೆಲಿಜೆನ್ಸ್ ಇದೆ ಅದು ರೀಡ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಅದರಿಂದ ಮೆನಿ ಟೈಮ್ಸ್ ನಾವು ಮ್ಯಾನ್ಯುವಲಲ್ಲೇ ಆಪ್ರೇಟ್ ಮಾಡ್ತಾ ಇರ್ತೀವಿ. ನೀವು ನೋಡಿರ್ಬೋದು, ಇದರಲ್ಲಿ ಪೀಕ್ ಅವರಲ್ಲಿ ಮ್ಯಾನ್ಯುವಲ್ ಆಪ್ರೇಟ್ ಆಗ್ತಾ ಇರ್ತದೆ. ಮ್ಯಾನ್ಯುವಲಲ್ಲೇ ಪೊಲೀಸವರೇ ಮ್ಯಾನ್ಯುವಲ್ ಆಪ್ರೇಟ್ ಮಾಡಿ ಇದು ಮಾಡ್ತಾರೆ. ಬಟ್ ಲಾರ್ಜ್ ಎಕ್ಸ್ಟೆಂಟ್ ನಮ್ಮ ಪ್ರಾಬ್ಲಮ್ ಇರೋದು ನಾಟ್ ಸಿಗ್ನಲ್ಸ್, ಪ್ರಾಬ್ಲಮ್ ಇರೋದು ವಾಲ್ಯೂಮ್ ಆಫ್ ಟ್ರಾಫಿಕ್ ತುಂಬ ಜಾಸ್ತಿ ಇರೋದು, ಕೆಪಾಸಿಟಿ, ರೋಡ್ ಕೆಪಾಸಿಟಿಗಿಂತ ಜಾಸ್ತಿ. ಅದರ ಜೊತೆಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಏನಿದೆ ಅಷ್ಟು ಇಲ್ಲ ಕಂಪ್ಯಾರಿಟಿವ್ಲಿ. ಯಾಕಂದರೆ ಈಗ ಕೆಲಸ ನಡೀತಾ ಇರೋದು, ಈಗ ಪರ್ಟಿಕ್ಯುಲರ್ಲಿ ಮೆಟ್ರೋ ಫೇಸ್ 3 ಅದೆಲ್ಲ 2 and 3 ಮುಗಿದರೆ ನಮಗೆ ಬಹಳ ರಿಲೀಫ್ ಬರ್ತದೆ. ಬಟ್ ಸಿನ್ಸ್ ಈಗ ಕೆಲಸಗಳು ನಡೀತಾ ಇದೆ, ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಈಗ ಸರ್ಕಾರ ಅದರ ಬಗ್ಗೆ ಗಮನ ಹರಿಸಿ ಮಾಡ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಟ್ರಾಫಿಕ್ ವ್ಯವಸ್ಥೆ ಸರಿ ಹೋಗುತ್ತೆ. ಬಟ್ ಟಿಲ್ ಸಚ್ ಟೈಮ್ ಸ್ವಲ್ಪ ಟ್ರಾಫಿಕ್ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಂಜೆಷನ್ ನೋಡ್ತೀವಿ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.